ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಯುಷ್ ಕೆಸೆಟ್ ನೆಟ್ ಆನ್ಲೈನ್ ಕ್ಲಾಸಸ್. ಇವತ್ತಿನ ತರಗತಿಯಲ್ಲಿ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆಯಲ್ಲಿನ ಕಾಳೇಗೌಡ ನಾಗವರವರು ಸಂಪಾದನೆ ಮಾಡಿರುವ ತ್ರಿಪದಿ ರಗಳೆ ಜನಪದ ಸಾಹಿತ್ಯ ಕುರಿತು ಅಧ್ಯಯನ ಮಾಡೋಣ. ಮೊದಲಿಗೆ ತ್ರಿಪದಿ. ಜನತೆಯ ಪ್ರೀತಿಯ ಹಾಡಿನ ಮಟ್ಟು. ಜನತೆಯ ಪ್ರೀತಿಯ ಹಾಡಿನ ಮಟ್ಟು. ಕನ್ನಡ ಸಾಹಿತ್ಯಕ್ಕೆ ಸೇರಿದ ಹಾಡುವ ಮಟ್ಟುಗಳಲ್ಲಿ ಎಲ್ಲಕ್ಕೂ ಮೊದಲು ಮೂಡಿರಬಹುದು ಮಟ್ಟು, ಅದು ತ್ರಿಪದಿ. ಇದು 3 ಪಾದಗಳನ್ನು ಒಳಗೊಂಡಿರುತ್ತದೆ. ಮೊದಲು 2 ಸಾಲುಗಳು ಏಳೆ ಎಂಬ ಹಾಡಾಗಿದ್ದು, ಎರಡನೇ ಸಾಲಿನ ಮೊದಲ ಭಾಗ ಮತ್ತೆ ಬಂದು ಹೊಸತೊಂದು ಸಾಲಿನ ಜೊತೆಗೆ ಸೇರಿ ಒಟ್ಟು 3 ಸಾಲಾಯಿತು ಎಂಬ ಊಹೆಯೂ ಇದೆ. ಜನತೆ ಅತ್ಯಂತ ಪ್ರೀತಿ ಹಾಡಿನ ಮಟ್ಟು ಇದು. ಕನ್ನಡ ನಾಡಿನ ಜನತೆಯ ಪ್ರೀತಿ ಹಾಡಿನ ಮಟ್ಟು ಅಂದರೆ ಅದು ತ್ರಿಪದಿ. ನಾಡಿನ ಹೆಣ್ಣು ಗಂಡುಗಳು ಕಾಲ ಕಾಲಕ್ಕೆ ಭಾವ ತುಂಬಿ ಹಾಡಿಕೊಂಡು ಸಾವಿರಾರು ತ್ರಿಪದಿಗಳು ಕೇಳುವ ಕಿವಿಗಳ ಇಂಪಾದ ಸಾಹಿತ್ಯವಾಗಿದೆ. ತ್ರಿಪದಿಯನ್ನು ತೀವದಿ, ತೀವುಡೆ, ತೀಪದಿಕ, ತ್ರಿವಿಧಿ ಹೀಗೆ ಮುಂತಾದ ಹೆಸರುಗಳಲ್ಲಿ ಕರೆಯಲಾಗಿದೆ. ನಾಗವರ್ಮ, ಜಯಕೀರ್ತಿ, ಸೋಮೇಶ್ವರ ಮೊದಲಾದವರು ತ್ರಿಪದಿಯ ಲಕ್ಷಣವನ್ನು ಕುರಿತು ತಿಳಿಸಿದ್ದಾರೆ. ತ್ರಿಪದಿಯ ಸಾಮಾನ್ಯ ಲಕ್ಷಣ ಹೀಗೆ ಇದೆ. ಅಡ್ಡಡ್ಡ ಮಳೆ ಬಂದು ದೊಡ್ಡೊಡ್ಡ ಕೆರೆ ತುಂಬಿ ಗೊಡ್ಡುಗಳೆಲ್ಲ ಹೈನಾಗಿ ಗೌಡರ ಸೆಡ್ಡೆಯ ಮೇಲೆ ಸಿರಿ ಬರಲಿ. ಈ ರೀತಿಯಾಗಿ 3 ಸಾಲುಗಳಲ್ಲಿ ತ್ರಿಪದಿ ಕಂಡುಬರುತ್ತದೆ. ಇನ್ನು ಶಾಸನಗಳಲ್ಲಿ ತ್ರಿಪದಿ. ಶಾಸನಗಳಲ್ಲಿ ತ್ರಿಪದಿ. ಕನ್ನಡ ಶಾಸನಗಳಲ್ಲಿ ಸಂಸ್ಕೃತ ಪ್ರಾಕೃತಗಳ ಕಡೆಯಿಂದ ಬಂದ ಕಂದವೃತ್ತಗಳ ಜೊತೆಗೆ ಹೆಚ್ಚಾಗಿ ಕಂಡುಬರುವ ಜನತಾ ಹಾಡಿನ ಮಟ್ಟು ತ್ರಿಪದಿ. 12 ಶಾಸನಗಳಲ್ಲಿ ಒಟ್ಟು 34 ತ್ರಿಪದಿಗಳನ್ನು ವಿದ್ವಾಂಸರು ಗುರುತಿಸಿದ್ದಾರೆ. 12 ಶಾಸನಗಳಲ್ಲಿ ಒಟ್ಟು 34 ತ್ರಿಪದಿಗಳನ್ನು ಗುರುತಿಸಿದ್ದಾರೆ. ಆ 12 ಶಾಸನಗಳು ಕ್ರಮವಾಗಿ ಈ ರೀತಿಯಾಗಿವೆ. ಮೊದಲನೇದು ಬಾದಾಮಿ ಶಾಸನ ಕ್ರಿಸ್ತಶಕ 700, ಸೊರಬ ಶಾಸನ ಕ್ರಿಸ್ತಶಕ 800, ಸವಡಿ ಶಾಸನ 970, ಚಿತ್ತವಳ್ಳಿ ಶಾಸನ 1060, ಹುಮ್ಮಚ್ಚು ಶಾಸನ 1077, ತಾಳಗುಂದ ಶಾಸನ 1185, ಹುಮ್ಮಚ್ಚು ಶಾಸನ 800, ಹೇಮಾವತಿ 967, ಹೂಲಿ ಶಾಸನ 985, ಬಳ್ಳಿಗಾವಿ ಶಾಸನ 1071, ನಿಲ್ಗುಂದ ಶಾಸನ 1079, ಬೆಳ್ಳೂರು ಶಾಸನ 1199. ಈ ಬೇರೆ ಬೇರೆ ಶಾಸನಗಳಲ್ಲಿ ತ್ರಿಪದಿಗಳು ಕಾಣಿಸಿಕೊಂಡಿವೆ. 5ಕ್ಕಿಂತ ಹೆಚ್ಚು ತ್ರಿಪದಿಗಳು ಯಾವ ಕಡೆಯೂ ಸಿಕ್ಕಿಲ್ಲ. ಕನ್ನಡ ಪದಪುಂಜಗಳು ಹೆಚ್ಚಾಗಿರುವ ಕೆಲವು ತ್ರಿಪದಿಗಳು ಮಾತ್ರ ತುಂಬ ಮಧುರವಾಗಿವೆ. ಸಂಸ್ಕೃತ ಪದಗಳು ಹೆಚ್ಚಾಗಿರುವ ಮತ್ತು ತ್ರಿಪದಿ ಲಕ್ಷಣಗಳನ್ನು ಲೆಕ್ಕಿಸದಿರುವ ಅನೇಕ ತ್ರಿಪದಿಗಳು ತಮ್ಮ ಸಹಜವಾದ ಚೆಲುವನ್ನು ಕಾಪಾಡಿಕೊಂಡಿವೆ. ಧನ್ಯವಾದಗಳು.